ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತು ಸೈನ್ಸ್ ಕ್ಲಾಸ್ನ 3ನೇ ತರಗತಿ ನೋಡಿ. ನಿಮಗೆ ಹಿಂದೆ ಕೇಳಿರ್ತಕ್ಕಂಥ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ, KPSCಯಿಂದ, ಬೇರೆ ಬೇರೆ ಎಕ್ಸಾಮ್ಸ್ಗಳಿಂದ ಅಥವಾ ಕಮಿಷನ್ಸ್ಗಳಿಂದ ಕೇಳಿರ್ತಕ್ಕಂಥ ಸೈನ್ಸ್ ಕ್ವಶನ್ಸ್ಗಳನ್ನು ಟಾಪಿಕ್ ವೈಸ್ ನಾನು ತೆಗೆದುಕೊಂಡು ಬರ್ತಾ ಇದ್ದೇನೆ. ನಿಮಗೆ ಹಿಂದೆ ಕೇಳಿರ್ತಕ್ಕಂಥ PYQ ಕ್ವಶನ್ಸನ್ನು ಈಸಿಯಾಗಿ ನಿಮಗೆ ಗೊತ್ತಾಗಲಿ ಅಂತ ತರಗತಿಗಳನ್ನು ಮಾಡ್ತಾ ಹೋಗ್ತಾ ಇದ್ದೇನೆ. ನಿಮಗೆ ಅರ್ಥ ಆಗ್ತದೆ, ಅದಕ್ಕಾಗಿ ತಂದಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ತರಗತಿಗಳನ್ನು ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಏನಪ್ಪ ಮೊದಲನೇ ಪ್ರಶ್ನೆ ಅಂತ ಅಂದರೆ, ಇಲ್ಲಿ ವಾಟ್ ಈಸ್ ದ ನಾರ್ಮಲ್ ಬ್ಲಡ್ ಪ್ರೆಷರ್ ಆಫ್ ಎ ಹೆಲ್ತಿ ಹ್ಯೂಮನ್ ಅಡಲ್ಟ್ ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ವಾಟ್ ಈಸ್ ದ ನಾರ್ಮಲ್ ಬ್ಲಡ್ ಪ್ರೆಷರ್ ಆಫ್ ದ ಹೆಲ್ತಿ ಹ್ಯೂಮನ್ ಅಡಲ್ಟ್ ಅಂತ. ಆರೋಗ್ಯವಂತ ಮಾನವ ವಯಸ್ಕನ ಸಾಮಾನ್ಯ ರಕ್ತದ ಒತ್ತಡ ಎಷ್ಟು ಅಂತ ಕೇಳಿದರೆ 120/80, 100/70, 140/90 ಹಾಗೆ 90/60 ಅಂತ. ನೋಡಿ, KPSC ಗ್ರೂಪ್ C 2018ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಅದೇ ಕ್ವಶನನ್ನು SSC CGL ಅವರು ಎತ್ಕೊಂಡು 2022ರಲ್ಲಿ ಇನ್ನೊಂದ್ಸಲಿ ಕೇಳಿದರು. ಈ ಪ್ರಶ್ನೆಗಳನ್ನ ನೋಡಿ, ಪಕ್ಕ ಕೇಳ್ತಾರೆ ಪ್ರಶ್ನೆಗಳನ್ನು, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಮೊದಲನೇದಾಗಿ ಇದಕ್ಕೆ ಸರಿದ ಉತ್ತರವನ್ನು ಈಗ ನಾವು ನೋಡ್ಕೊಳ್ತಾ ಹೋಗಬೇಕು. ವಾಟ್ ಈಸ್ ದ ನಾರ್ಮಲ್ ಬ್ಲಡ್ ಪ್ರೆಷರ್ ಆಫ್ ದ ಹೆಲ್ತಿ ಹ್ಯೂಮನ್ ಅಡಲ್ಟ್ ಅಂತ ನೋಡೋದಾದರೆ, ಮಾನವನ ದೇಹದಲ್ಲಿ ಏನು ರಕ್ತದ ಒತ್ತಡ ಎಂತಕ್ಕಂಥದ್ದಿದೆ 120/80 mmHg ಇರಬೇಕು. ಇದಕ್ಕಿಂತ ಹೆಚ್ಚಾಯಿತು ಅಥವಾ ಕಡಿಮೆ ಆಯಿತು ಅಂತ ಅಂದರೆ ನಮಗೆ BP ಬಂದಿದೆ ಅಂತ ನಾವು ಹೇಳ್ತೇವೆ. ನೀವು ಹೇಳ್ಬೋದು BP ಅಥವಾ ಬ್ಲಡ್ ಪ್ರೆಷರ್ ಅವರಿಗೆ ಇದೆ ಅಂತ ನೀವು ಕೇಳ್ತಾರೆ. ಮತ್ತು BP ಎಲ್ರಿಗೂ ಕೂಡ ಇರುತ್ತೆ, ಆದರೆ ಕರೆಕ್ಟಾಗಿ ರೇಂಜ್ ಯಾವುದಪ್ಪ ಅಂತ ಅಂದರೆ ನೀವು ನೋಡ್ಬೋದು 120ರಿಂದ 80 ಇದರ ನಡುವೆ ಇರ್ತಕ್ಕಂಥ ರೇಂಜು ನಾರ್ಮಲ್ ರೇಂಜ್. ಇದು ನಾರ್ಮಲ್. ಅದೇ ನೀವು BP ಲೋ ಆಗಿ ಸತ್ರು ಅಂತ ನೀವು ಕೇಳ್ಬೋದು, BP ಹೈ ಆಗಿ ಸತ್ರು ಅಂತ ಕೇಳ್ತೀರಾ. ಅದು 120ಕ್ಕಿಂತ ಜಾಸ್ತಿ, 180ಕ್ಕಿಂತ ಕಡಿಮೆ ಇದ್ದವರಿಗೆ. ಓಕೆನಾ, ಅರ್ಥ ಆಯ್ತಾ? ಈಗ ಮುಂದಿನ ಒಂದು ಪ್ರಶ್ನೆಗೆ ಈಗ ಎರಡನೇ ಪ್ರಶ್ನೆ. ಏನಪ್ಪ ಎರಡನೇ ಪ್ರಶ್ನೆ ಅಂತ ನೋಡೋದಾದರೆ, ಇಲ್ಲಿ ನೋಡ್ಬೋದು ವಿಚ್ ಈಸ್ ದ ಲಾರ್ಜೆಸ್ಟ್ ಗ್ಲಾಂಡ್ ಇನ್ ದ ಹ್ಯೂಮನ್ ಬಾಡಿ ಅಂತ. ಅಂದರೆ ಮಾನವನ ದೇಹದಲ್ಲಿನ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತ ಕೇಳಿದ್ದಾರೆ. ಪ್ಯಾಂಕ್ರಿಯಾಸ್, ಥೈರಾಯ್ಡ್, ಲಿವರ್, ಪಿಟ್ಯೂಟರಿ ಅಂತ ಕೊಟ್ಟಿದ್ದಾರೆ. ವಿಚ್ ಈಸ್ ದ ಲಾರ್ಜೆಸ್ಟ್ ಗ್ಲಾಂಡ್ ಇನ್ ದ ಹ್ಯೂಮನ್ ಬಾಡಿ ಅಂತ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಯಾವುದಪ್ಪ ಇರುತ್ತೆ ಅಂತ ನೋಡೋದಾದರೆ, ಇಲ್ಲಿ ಪ್ಯಾಂಕ್ರಿಯಾಸ್ ಇರುತ್ತಾ, ಥೈರಾಯ್ಡ್ ಇರುತ್ತಾ, ಲಿವರ್ ಇರುತ್ತಾ ಅಥವಾ ಪಿಟ್ಯೂಟರಿ ಇರುತ್ತಾ ಅಂತ ನೋಡಿ. FDA ಕೇಳಿದ್ದಾರೆ, SDAಯಲ್ಲೂ ಕೂಡ ಬಂದಿದೆ. ನೋಡಿ, ಲಿವರ್ ಎಂಬತಕ್ಕಂಥದ್ದು ಅಥವಾ ಯಕೃತ್ತು ಅಂತ ನಾವು ಕರಿತೇವೆ ಕನ್ನಡದಲ್ಲಿ, ಯಕೃತ್ತು ಅಂತ. ಈ ಒಂದು ಲಿವರ್ ಏನಿದೆ, ಇದು ಮಾನವನ ದೇಹದಲ್ಲಿನ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಗ್ರಂಥಿ. ಇದು ಎಲ್ಲರೂ ಕೂಡ ಥೈರಾಯ್ಡ್ ಹಾಕ್ತೀರ ನೋಡಿ. ಲಿವರ್ ಎಂಬತಕ್ಕಂಥದ್ದು ಅತ್ಯಂತ ದೊಡ್ಡ ಗ್ರಂಥಿ. ನೆನ್ಪಿಟ್ಕೊಳ್ಳಿ, ಪಕ್ಕಾ ಪ್ರಶ್ನೆಗಳನ್ನ ಇಲ್ಲಿಂದ ಫ್ರೇಮ್ ಆಗ್ತವೆ, ಅದಕ್ಕಾಗಿ ನೀವು ಇವನ್ನೆಲ್ಲ ನೆನ್ಪಿಡೋದು ಅತ್ಯಗತ್ಯ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ. ಏನಪ್ಪ ಮುಂದಿನ ಪ್ರಶ್ನೆ ಅಂತ ಅಂದರೆ, ಮಾಸ್ಟರ್ ಗ್ಲ್ಯಾಂಡ್ ಆಫ್ ದ ಹ್ಯೂಮನ್ ಬಾಡಿ ಅಂತ. ಮಾಸ್ಟರ್ ಗ್ರಂಥಿ ಯಾವುದು ಅಂತ ನೋಡಿ. ಅಡ್ರಿನಲ್, ಥೈರಾಯ್ಡ್, ಪಿಟ್ಯೂಟರಿ ಮತ್ತು ಥೈಮಸ್ ಅಂತ ಕೊಟ್ಟಿದ್ದಾರೆ. ಮಾಸ್ಟರ್ ಗ್ಲ್ಯಾಂಡ್ ಆಫ್ ದ ಹ್ಯೂಮನ್ ಬಾಡಿ ಯಾವುದು ಅಥವಾ ಮಾನವನ ದೇಹದ ಮಾಸ್ಟರ್ ಗ್ರಂಥಿ ಯಾವುದು ಅಂತ ಪ್ರಶ್ನೆ ಕೇಳ್ಬೋದು. ಇದು ಕೂಡ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಕೇಳಿದ್ರು ನೋಡಿ. ಪಿಟ್ಯೂಟರಿ ಗ್ರಂಥಿ ಅಂತಕ್ಕಂಥದ್ದು 2021ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಮಾಸ್ಟರ್ ಗ್ಲ್ಯಾಂಡ್ ಆಫ್ ದ ಹ್ಯೂಮನ್ ಬಾಡಿ ಈಸ್ ಕಾಲ್ಡ್ ಅಂತ ನೋಡಿ. ಪಿಟ್ಯೂಟರಿ ಗ್ರಂಥಿಯನ್ನು ಕರೀತಾರೆ. ಆಪ್ಷನ್ ಇಲ್ಲಿ C ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ನೋಡಿ, ಮುಂದಿನ ಪ್ರಶ್ನೆ. ಹೌ ಮೆನಿ ಬೋನ್ಸ್ ಆರ್ ಪ್ರೆಸೆಂಟ್ ಇನ್ ಹ್ಯೂಮನ್ ಅಡಲ್ಟ್ ಅಂತ ಕೊಟ್ಟಿದ್ದಾರೆ. ತುಂಬ ಈಸಿ ಪ್ರಶ್ನೆ ಇದು. ಯಾವುದಪ್ಪ ಅಂತಂದರೆ 206 ಮೂಳೆಗಳನ್ನು ಹೊಂದಿರ್ತಾರೆ. ಮಾನವನ ಒಂದು ದೇಹದಲ್ಲಿ 206 ಮೂಳೆಗಳಿರುತ್ತೆ. ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ಬ್ರೈನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ಬಾಡಿ ಬ್ಯಾಲೆನ್ಸ್ ಆ್ಯಂಡ್ ಪೋಸ್ಚರ್ ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಎಲ್ಲಿ ಬಂದಿದೆ ನೋಡಿ, KS ಪ್ರಿಲಿಮ್ಸಲ್ಲಿ ಬಂದಿದೆ. ಪಕ್ಕ ಇಂಥ ಪ್ರಶ್ನೆಗಳು ಏನು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದ್ದಂತೆ ಏನಪ್ಪ ಮಾಡ್ತಾರೆ ಅಂತಂದರೆ, ಈ ಕ್ವಶನ್ಸ್ಗಳು ಏನು ಕೇಳಿದರೆ ನಿಮಗೆ KE ಎಕ್ಸಾಮ್ಸಲ್ಲಿ ಕೇಳ್ಬೋದು. KS ಪ್ರಿಲಿಮ್ಸ್ ಕ್ವಶನ್ಸ್ ಎಲ್ಲ KE ಎಕ್ಸಾಮ್ಸಲ್ಲಿ ಕೇಳ್ಬೋದು. ನೆಕ್ಸ್ಟ್ ಇಲ್ಲಿ KPSC ಎಕ್ಸಾಮ್ಸಲ್ಲಿ ಕೇಳ್ಬೋದು. ಅದಕ್ಕಾಗಿ ಇವೆಲ್ಲಪ್ಪ ಏನು ಮಾಡಬೇಕು ಅಂತಂದರೆ, ಪ್ರೀವಿಯಸ್ ಇಯರ್ ಕ್ವಶನ್ಸನ್ನ ನೀವೇನು ಮಾಡಬೇಕು, ಕರೆಕ್ಟಾಗಿ ನೋಡ್ಕೋಬೇಕು ಅಂತ. ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ಬ್ರೈನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ಬಾಡಿ ಬ್ಯಾಲೆನ್ಸ್ ಆ್ಯಂಡ್ ಪೋಸ್ಚರ್ ಅಂತ ಕೊಟ್ಟಿದ್ದಾರೆ. ಸೆರೆಬ್ರಮ್, ಸೆರಿಬೆಲಮ್, ಮೆಡುಲಾ ಒಬ್ಲಾಂಗೇಟ ಮತ್ತು ಹೈಪೋಥಾಲಮಸ್ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೇಯ್ನಾಗಿ ಬಾಡಿ ಬ್ಯಾಲೆನ್ಸ್ ಮತ್ತು ಪೋಸ್ಚರನ್ನು ಮೇಂಟೈನ್ ಮಾಡೋದಕ್ಕೆ ಏನಪ್ಪ ಯೂಸ್ ಮಾಡುತ್ತೆ ಅಥವಾ ಮೆದುಳಿನಲ್ಲಿ ಅಂತ ಅಂದರೆ ಸೆರಿಬೆಲ್ಲಮ್ ಅಂತಕ್ಕಂಥದ್ದು ನೋಡಿ.
ಸೆರಿಬೆಲ್ಲಮ್ ಎಂಬತಕ್ಕಂಥದ್ದು ಯೂಸ್ ಮಾಡುತ್ತೆ. ಕಿರುಮೆದುಳು ಅಥವಾ ಸೆರಿಬೆಲ್ಲಮ್ ಅಂತ ನಾವು ಕರಿತೇವೆ. ಆಪ್ಷನ್ ಯಾವುದು ಅಂತ ನೋಡೋದಾದರೆ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಆಯಿತಾ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ವಿಚ್ ಆಸಿಡ್ ಈಸ್ ಸೆಕ್ರಿಟೆಡ್ ಇನ್ ದ ಹ್ಯೂಮನ್ ಸ್ಟೊಮಕ್ ಟು ಹೆಲ್ಪ್ ದಿನ್ ಡೈಜೆಷನ್ ಅಂತ ಕೊಟ್ಟಿದ್ದಾರೆ. ಜೀರ್ಣಕ್ರಿಯೆಗೆ ಸಹಾಯ ಮಾಡಲು ಮಾನವನ ಹೊಟ್ಟೆಯಲ್ಲಿ ಯಾವ ಆಮ್ಲವು ಸ್ರವಿಸುತ್ತದೆ ಅಂತ ಪ್ರಶ್ನೆ. ಸಲ್ಫ್ಯೂರಿಕ್ ಆ್ಯಸಿಡ್, ನೈಟ್ರಿಕ್ ಆ್ಯಸಿಡ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಅಸಿಟಿಕ್ ಆ್ಯಸಿಡ್ ಅಂತ. ತುಂಬ ಇಂಪಾರ್ಟೆಂಟು, ಗ್ರೂಪ್ ಸಿ ಕ್ವಶನ್ ಇದು. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ 2022ರಲ್ಲಿ ಎಕ್ಸಾಮ್ ನಡೆಸಿತ್ತು. ಅಲ್ಲಿ ಗ್ರೂಪ್ ಸಿಯಲ್ಲಿ ಬಂದಿರತಕ್ಕಂಥದ್ದು. ಸಲ್ಫ್ಯೂರಿಕ್ ಆ್ಯಸಿಡ್ನ ಒಂದು ಸೂತ್ರ ಏನು, H2SO4 ಎಂಬತಕ್ಕಂಥದ್ದು ಸಲ್ಫ್ಯೂರಿಕ್ ಆ್ಯಸಿಡ್. ಅದೇ ನೈಟ್ರಿಕ್ ಆ್ಯಸಿಡ್ ನೋಡಿ HNO3. ಯಾಕೆ ಸೂತ್ರ ಹೇಳ್ತಾ ಇದ್ದೇನೆ ಅಂತಂದರೆ ಮುಂದೆ ಬರ್ತಕ್ಕಂಥ ಪರೀಕ್ಷೆ ಸ್ವಲ್ಪ ಟಫ್ ಬರ್ತದೆ. ನೈಟ್ರಿಕ್ ಆ್ಯಸಿಡ್ ಸೂತ್ರ ಕೂಡ ಕೇಳ್ಬೋದು. ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl. ಆದರೆ ಅಸಿಟಿಕ್ ಆ್ಯಸಿಡ್ ನೋಡಿ, ಅಸಿಟಿಕ್ ಆ್ಯಸಿಡ್ ಏನಂತ ಕಾಮೆಂಟ್ ಮಾಡಿ ನೋಡೋಣ. ಓಕೆ, ಮುಂದಿನ ಪ್ರಶ್ನೆ, ವಿಚ್ ಈಸ್ ದ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಇನ್ ದ ಹ್ಯೂಮನ್ ಬಾಡಿ ಅಂತ ನೋಡಿ. ಬೋನ್, ಎನಾಮೆಲ್, ಡೆಂಟಿನ್ ಮತ್ತು ಕಾರ್ಟಿಲೇಜ್ ಅಂತ ಕೊಟ್ಟಿದ್ದಾರೆ. ಹಾರ್ಡೆಸ್ಟ್ ಏನು ಸಬ್ಸ್ಟೆನ್ಸ್ ಅಂತ ಮಾನವನ ದೇಹದಲ್ಲಿನ ಅತ್ಯಂತ ಕಠಿಣವಾದ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಏನಪ್ಪ ಇರುತ್ತೆ ಅಂತ ಅಂದರೆ ಎನಾಮೆಲ್ ಅಂತ ನೋಡಿ. ಹಲ್ಲಿನಲ್ಲಿ ಇದು ಕಂಡುಬರುತ್ತೆ. ಎನಾಮೆಲ್ ಅಂತಕ್ಕಂಥದ್ದು ಟೂತ್ ಅಂತ ನೀವು ಮುಟ್ಕೋಬೋದು. ಹಲ್ಲಿನ ಮೇಲ್ಗಡೆ ದವಡೆ ಭಾಗ ಏನಿದೆ ಅದನ್ನು ಎನಾಮೆಲ್ ಅಂತ ನಾವು ಕರಿತೇವೆ. ಈ ಒಂದು ಭಾಗ ಏನಿದೆ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಆಫ್ ದ ಹ್ಯೂಮನ್ ಬಾಡಿ, ಇದು ಎನಾಮೆಲ್ ಅಂತಕ್ಕಂಥದ್ದು. ಓಕೆನಾ. ಪ್ರಶ್ನೆ ಕೇಳ್ತಾರೆ ಇಂಥವು. ಅದಕ್ಕಾಗಿ ಏನು ಮಾಡಬೇಕಪ್ಪ ಅಂತಂದರೆ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ಬಿಡ್ಬೇಕು. ವಿಚ್ ಇಸ್ ದ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಇನ್ ದ ಹ್ಯೂಮನ್ ಬಾಡಿ ಅಂತ. ಬೋನ್ಗಿಂತ ಅಥವಾ ಮೂಳೆಗಿಂತ ಗಟ್ಟಿಯಾಗಿರ್ತಕ್ಕಂಥದ್ದು ಇದು, ಅದು ಗೊತ್ತಿರಲಿ. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ, ಇನ್ಸುಲಿನ್ ಈಸ್ ಪ್ರೊಡ್ಯೂಸ್ಡ್ ಬೈ ವಿಚ್ ಆರ್ಗನ್ ಅಂತ ಕೊಟ್ಟಿದ್ದಾರೆ. ಇನ್ಸುಲಿನ್ ಎಂಬತಕ್ಕಂಥದ್ದು ಯಾವ ಅಂಗದಿಂದ ಉತ್ಪತ್ತಿ ಆಗುತ್ತೆ ಅಂತ. ಯಕೃತ್ತು, ಪ್ಯಾಂಕ್ರಿಯಾಸ್, ಸ್ಪ್ಲೀನ್ ಮತ್ತು ಗಾಲ್ ಬ್ಲಾಡರ್ ಅಂತ ಕೊಟ್ಟಿದ್ದಾರೆ. FDA ಕೇಳಿದ್ದಾರೆ ನೋಡಿ 2021ರಲ್ಲಿ. ಇನ್ಸುಲಿನ್ ಪ್ರೊಡ್ಯೂಸ್ಡ್ ಬೈ ವಿಚ್ ಆರ್ಗನ್ ಅಂತ ಕೇಳಿಬಿಟ್ಟಿದ್ದಾರೆ. ಯಾವುದರಿಂದ ಆಗುತ್ತೆ ಅಂತಂದರೆ ಪ್ಯಾಂಕ್ರಿಯಾಸ್ ಎಂಬತಕ್ಕಂಥದ್ದು ನೋಡಿ. ಪ್ಯಾಂಕ್ರಿಯಾಸ್ ಎಂಬತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತದೆ. ಆಪ್ಷನ್ ಇಲ್ಲಿ ಬಿ, ಪ್ಯಾಂಕ್ರಿಯಾಸ್ ಎಂಬತಕ್ಕಂಥದ್ರಿಂದ ಇದು ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಏನಪ್ಪ ಇನ್ಸುಲಿನ್ ಯಾವುದರಿಂದ ಪ್ರೊಡ್ಯೂಸ್ ಆಗುತ್ತೆ ಅಂತಂದರೆ ಮೇದೋಜೀರಕ ಗ್ರಂಥಿ ಅಂತ, ಕನ್ನಡದಲ್ಲಿ ಮೇದೋಜೀರಕ ಗ್ರಂಥಿಯಿಂದ ಏನಾಗುತ್ತೆ ಫಾರ್ಮೇಷನ್ ಆಗುತ್ತೆ ಅಂತ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಲೈಫ್ ಸ್ಪ್ಯಾನ್ ಆಫ್ ರೆಡ್ ಬ್ಲಡ್ ಸೆಲ್ಸ್. RBCಯ ಒಂದು ಜೀವಿತಾವಧಿ ಎಷ್ಟು ಅಂತ. RBC ರೆಡ್ ಬ್ಲಡ್ ಸೆಲ್ಸ್. ವೈಟ್ ಬ್ಲಡ್ ಸೆಲ್ಸ್ ವಿತಿನ್ 20 days ಒಳಗೆ ಸಾಯ್ತವೆ. ರೆಡ್ ಬ್ಲಡ್ ಸೆಲ್ಸ್ ಅದೇ 120 ದಿನಗಳವರೆಗೆ ಏನಾಗುತ್ತೆ ಬದುಕ್ತವೆ ಅಂತ. ತುಂಬ ಇಂಪಾರ್ಟೆಂಟ್ ಇವೆಲ್ಲ. ಅದೇ ವೈಟ್ ಬ್ಲಡ್ ಸೆಲ್ಸ್ ಕೇಳಿದರೆ, WBC ಕೇಳಿದರೆ, WBC ಎಷ್ಟು ದಿನ, ಇದು ಬರೀ 20 ದಿನ. ಅದೇ ರೆಡ್ ಬ್ಲಡ್ ಸೆಲ್ಸ್ RBC ಇದು 120 ದಿನ. WBC ಇನ್ನೂ ಕೂಡ ಕಡಿಮೆ ಇರುತ್ತೆ, 4 ರಿಂದ 5 ದಿನ ಅಷ್ಟೇ ಬದುಕೋದು. ಬಟ್ ಗೊತ್ತಿರಲಿ. ಓಕೆನಾ. ಇಲ್ಲಿ ಆಪ್ಷನ್ ಯಾವುದು ಅಂತ ಕೇಳ್ಬೋದು. ರೆಡ್ ಬ್ಲಡ್ ಸೆಲ್ ಕೇಳಿದರೆ 120 ದಿನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ಅರ್ಥ ಆಯ್ತಾ? ಮುಂದಕ್ಕೆ ಹೋಗೋಣ. ನಾನು ಹೇಳೋದು ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೇನೆ ನಿಮಗೆ. ಓಕೆ, ಮುಂದಕ್ಕೆ ಹೋಗೋಣ ಇವಾಗ. ವಿಚ್ ಆರ್ಗನ್ ಇನ್ ದ ಹ್ಯೂಮನ್ ಬಾಡಿ ಇಸ್ ಅಫೆಕ್ಟೆಡ್ ಬೈ ಡಯಾಲಿಸಿಸ್ ಅಂತ. ಮಾನವನ ದೇಹದ ಯಾವ ಅಂಗವು ಡಯಾಲಿಸಿಸ್ನಿಂದ ಪ್ರಭಾವಿತನಾಗಿರುತ್ತದೆ ಅಂತ ಇಲ್ಲಿ ಕೇಳಿದ್ದಾರೆ. ಪ್ರಶ್ನೆ ಇದು. ಹಾರ್ಟು, ಲಂಗ್ ಮತ್ತು ಕಿಡ್ನಿ, ಲಿವರ್ ಅಂತ ಕೊಟ್ಟಿದ್ದಾರೆ. ಯಾವುದರಲ್ಲಿ ನಾವು ಡಯಾಲಿಸಿಸ್ ಮಾಡ್ತೇವೆ ಅಂತ. ಹೃದಯ, ಶ್ವಾಸಕೋಶ, ಮೂತ್ರಪಿಂಡಗಳು ಮತ್ತು ಯಕೃತ್ತು ಅಂತ. ನೋಡಿ 2023ರಲ್ಲಿ ಸ್ಟೇಟ್ PSCಲಿ ಕೇಳಿದರು. SSC CGL 2021ರಲ್ಲೂ ಕೂಡ ಕೇಳಿದರು. ಏನಪ್ಪ ಇದಕ್ಕೆ ಸರಿಯಾದ ಉತ್ತರ ಅಂತ ನೋಡೋದಾದರೆ, ಡಯಾಲಿಸಿಸ್ ಎಂಬತಕ್ಕಂಥದ್ದು ಯಾರಿಗೆ ಮಾಡ್ತಾರೆ ಅಂತ ಅಂದರೆ ಯಾರಿಗೆ ಕಿಡ್ನಿ ಫೇಲ್ ಆಗಿದೆ. ನೋಡಿ, ಹಾರ್ಟ್ ಫೇಲ್ ಆಯಿತು ಅಂತಾನೆ ಅವ್ನು ಡೈರೆಕ್ಟಾಗಿ ಎಲ್ಲಿ ಹೋಗ್ತಾನೆ ಅಂತಂದರೆ ಮೇಲಕ್ಕೆ ಹೋಗ್ತಾನೆ, ಅದು ಗೊತ್ತಿರಲಿ. ಲಂಗ್ಸ್ ಫೇಲ್ ಆಯ್ತು ಅಂತಂದ್ರೆ ಮೇಲಕ್ಕೆ ಹೋಗ್ತಾನೆ. ಲಿವರ್ ಫೇಲ್ ಆಯ್ತು ಅಂತಂದರೆ ಇನ್ಸುಲಿನ್ ಇಲ್ಲದೆ ಮೇಲಕ್ಕೆ ಹೋಗ್ತಾನೆ. ಕಿಡ್ನಿ ಫೇಲ್ ಆಯ್ತು ಅಂತಂದರೆ ಇನ್ನೊಂದು ಕಿಡ್ನಿ ಇರುತ್ತೆ, ಅದಕ್ಕಾಗಿ ಡಯಾಲಿಸಿಸನ್ನು ಮಾಡ್ತಾರೆ. ಓಕೆನಾ. ಕಿಡ್ನಿ ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಏನಪ್ಪ ಮುಂದಿನ ಪ್ರಶ್ನೆ ಅಂತ ಅಂದರೆ, ದ ಗ್ಯಾಸ್ ಎಕ್ಸ್ಚೇಂಜ್ಡ್ ಡ್ಯೂರಿಂಗ್ ರೆಸ್ಪಿರೇಷನ್ ಇನ್ ಹ್ಯೂಮನ್ಸ್ ಅಂತ. ತುಂಬ ಇಂಪಾರ್ಟೆಂಟ್, ತುಂಬ ಈಸಿ ಪ್ರಶ್ನೆ ಇದು. ಇವೆಲ್ಲ ಕೇಳಬಾರ್ದು, ಆದರೂ ಕೇಳಿಬಿಟ್ಟವ್ರಿಗೆ PSCಲಿ ಕೇಳಿದ್ದಾರೆ ನೋಡಿ. ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ತುಂಬ ಈಸಿ ಪ್ರಶ್ನೆ, ಇದೇನು ಬೇರೆ ನಮಗೇನು ಕೂಡ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಮುಂದಿನ ಪ್ರಶ್ನೆ ನೋಡ್ಕೊಳ್ಳಿ. ವಿಚ್ ಬ್ಲಡ್ ಗ್ರೂಪ್ ಈಸ್ ನೌನ್ ಆ್ಯಸ್ ಯೂನಿವರ್ಸಲ್ ಡೋನರ್ ಅಂತ. ನೋಡಿ, ಯೂನಿವರ್ಸಲ್ ಡೋನರ್ ಎಲ್ರಿಗೂ ಕೊಡ್ಬೋದು ಅಂತ ಅಂದರೆ ಎಲ್ಲದೂ ಇರಬೇಕಂತ. ಏನೂ ಇರಬೇಕು, ಓಕೆ, ಏನೂ ಇರಬೇಕು, ಬಿನೂ ಇರಬೇಕು,
ಎ ಬಿನೂ ಇರಬೇಕು, ಓನೂ ಇರಬೇಕು. ಇವೆಲ್ಲವೂ ಇರೋದು ಯಾವುದರಲ್ಲಿ? ಯೂನಿವರ್ಸಲ್ ಡೋನರ್ ಯಾವುದು? ಎಲ್ರಿಗೂ ಕೊಡಬೇಕಂತ ಏನೂ ಇರಬೇಕು, ಬಿನೂ ಇರಬೇಕು, ಎ ಬಿನೂ ಇರಬೇಕು. ಯಾವುದು ಯೂನಿವರ್ಸಲ್ ಡೋನರು? ತುಂಬ ಇಂಪಾರ್ಟೆಂಟ್ ಇಲ್ಲಿ ಪ್ರಶ್ನೆಗಳು. ಯೂನಿವರ್ಸಲ್ ಡೋನರ್ ಅಂತ ಅಂದರೆ ಓ, ಓಕೆನಾ? ಅದೇ ಯೂನಿವರ್ಸಲ್ ಅಕ್ಸೆಪ್ಟರ್ ಯಾವುದು? ಎ ಇಂದನೂ ಕೂಡ ಪಡ್ಕೋಬೋದು, ಬಿ ಇಂದನೂ ಕೂಡ ಪಡ್ಕೋಬೋದು. ಇಲ್ಲಿ ಬರಿತೇನೆ, ಎ ಬಿ, ಎ ಬಿ ಮತ್ತು ಓ. ಯೂನಿವರ್ಸಲ್ ಡೋನರ್ ಅಂತಂದರೆ ಯಾರ್ಯಾರಿಗೆ ಕೊಡ್ಬೋದು ಅಂತ. ಓನಲ್ಲಿ ಏನೂ ಕೂಡ ಇಲ್ಲ, ಏನೂ ಇಲ್ಲ, ಬಿನೂ ಇಲ್ಲ, ಎ ಬಿನೂ ಇಲ್ಲ. ಹಾಗಾಗಿ ಇವರಿಗೂ ಕೂಡ ಕೊಡ್ಬೋದು, ಇವರಿಗೂ ಕೂಡ ಕೊಡ್ಬೋದು, ಇವರಿಗೂ ಕೂಡ ಕೊಡ್ಬೋದು. ಆದರೆ ಯೂನಿವರ್ಸಲ್ ಅಕ್ಸೆಪ್ಟರ್ ಅಂತ ಬರುತ್ತೆ. ಅದೇ ಸಾರ್ವತ್ರಿಕ ತೆಗೆದುಕೊಳ್ಳುವುದು, ಸಾರ್ವತ್ರಿಕ ದಾನಿ ಮತ್ತು ಸಾರ್ವತ್ರಿಕ ತೆಗೆದುಕೊಳ್ಳುವುದು ಅಂತ. ಇದು ಯೂನಿವರ್ಸಲ್ ಅಕ್ಸೆಪ್ಟರ್ ಎ ಬಿ ಆಗುತ್ತೆ. ಎ ಇಂದನೂ ಕೂಡ ಪಡ್ಕೊಳ್ಳುತ್ತೆ, ಬಿ ಇಂದನೂ ಕೂಡ ಪಡ್ಕೊಳ್ಳುತ್ತೆ, ಓ ಇಂದನೂ ಕೂಡ ಪಡ್ಕೊಳ್ಳುತ್ತೆ. ಇದು ಇಂಪಾರ್ಟೆಂಟ್ ಇಲ್ಲಿ, ಓಕೆನಾ? ಅರ್ಥ ಆಯ್ತಾ? ಯೂನಿವರ್ಸಲ್ ಡೋನರ್ ಯಾವುದು ಅಂತ ಕೇಳ್ತಾರೆ, ಅದರಲ್ಲೂ ಓನಲ್ಲೂ ಯಾವುದು ಅಂತ ಕೇಳ್ತಾರೆ, ಓ ನೆಗೆಟಿವ್ ಅಂತ. ತುಂಬ ಇಂಪಾರ್ಟೆಂಟು. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಇನ್ ವಿಚ್ ಪಾರ್ಟ್ ಆಫ್ ದ ಐ ಈಸ್ ದ ಇಮೇಜ್ ಫಾರ್ಮ್ಡ್ ಅಂತ ಕೊಟ್ಟಿದ್ದಾರೆ. ಐರಿಸು, ಪ್ಯೂಪಿಲ್, ರೆಟಿನಾ ಮತ್ತು ಕಾರ್ನಿಯಾ ಅಂತ. ತುಂಬ ಇಂಪಾರ್ಟೆಂಟು, ತುಂಬ ಈಸಿ ಪ್ರಶ್ನೆ ಕೂಡ. ರೆಟಿನಾದಲ್ಲಿ ಏನಾಗುತ್ತೆ ಅಂತ ಅಂದರೆ ಇಮೇಜ್ ಫಾರ್ಮೇಷನ್ ಆಗುತ್ತೆ. ರೆಟಿನಾ ಇಸ್ ದ ರೈಟ್ ಆನ್ಸರ್. ಯಾರ್ಯಾರಿಗೆ ಗೊತ್ತಿತ್ತು? ಕಾಮೆಂಟ್ ಯಾರೂ ಮಾಡೋದೇ ಇಲ್ಲಪ್ಪ ನೀವು. ಗೊತ್ತಿದ್ರೆ ಕಾಮೆಂಟ್ ಮಾಡಬೇಕು. ನಾನು ಕ್ವಶನ್ ಓದಬೇಕಾದ್ರೆ ಬೇಗ ಓದ್ಬಿಟ್ಟು ಎ ಬಿ ಸಿ ಡಿ ಅಂತ ಕಾಮೆಂಟ್ ಮಾಡಬೇಕು. ಯಾವನು ಕೂಡ ಒಬ್ಬನೂ ಮಾಡಲ್ಲ ಕಾಮೆಂಟ್ಗೆ ಆನ್ಸರ್. ಯಾರಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ ನಾವು ತೆಗೆದುಕೊಂಡು ಬರ್ತಕ್ಕಂಥ ಕ್ವಶನ್ಸು. ಇನ್ನೇನು ಓದ್ತಿದ್ದೀರ ಅಂತ ಗೊತ್ತಾಗ್ತಿಲ್ಲ ನನಗೆ. ನೋಡಿ, ಈ ಪ್ರಶ್ನೆಗಾದರೂ ಕಾಮೆಂಟ್ ಮಾಡಿ ನೋಡೋಣ. ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಚೇಂಬರ್ಸ್ ಇನ್ ದ ಹ್ಯೂಮನ್ ಹಾರ್ಟ್? ತುಂಬ ಈಸಿ ಪ್ರಶ್ನೆ ಇದು ಕೂಡ. KASD 2018ರಲ್ಲಿ ಕೇಳಿದರು. ಎಷ್ಟಂತ ಅಂದರೆ 4 ಚೇಂಬರ್ಸ್ ಇರುತ್ತೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಪಿಗ್ಮೆಂಟ್ ಗಿವ್ಸ್ ಕಲರ್ ಇನ್ ದ ಹ್ಯೂಮನ್ ಸ್ಕಿನ್ ಅಂತ. ಇದು ಕೂಡ ತುಂಬ ಇಂಪಾರ್ಟೆಂಟ್, ಈಸಿ ಪ್ರಶ್ನೆ. ಹಿಮೋಗ್ಲೋಬಿನ್ನು, ಮೆಲನಿನ್ನು, ಇನ್ಸುಲಿನ್ನು ಮತ್ತು ಕೆರಾಟಿನ್ ಅಂತ ಕೊಟ್ಟಿದ್ದಾರೆ. ಯಾವುದಪ್ಪ ಅಂತಂದರೆ ಮೆಲನಿನ್ ಪಿಗ್ಮೆಂಟ್. ಮೆಲನಿನ್ ಏನು ಮಾಡುತ್ತೆ ಅಂತ ಅಂದರೆ ಮಾನವನ ಒಂದು ದೇಹಕ್ಕೆ ಕಲರನ್ನು ಕೊಡುತ್ತೆ, ಸ್ಕಿನ್ಗೆ ಅಥವಾ ಚರ್ಮಕ್ಕೆ. ಅರ್ಥ ಆಯ್ತಾ? ನಾನು ಹೇಳ್ತಾ ಇರೋದು ಅರ್ಥ ಆಗಬೇಕು. ಅರ್ಥ ಆಗಲಿಲ್ಲ ಅಂತ ನಿಮಗೆ ಯೂಸ್ ಆಗಲ್ಲ. ಅರ್ಥ ಆದರೆ ಮಾತ್ರ ತರಗತಿನ ನೋಡಿ, ಇಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಕಮೆಂಟ್ ಮಾಡಿ ನನಗೆ ಅರ್ಥ ಆಗ್ತಿಲ್ಲ ಸರ್ ಅಂತ ಡೈರೆಕ್ಟ್ ಹೋಗ್ಬಿಡಿ. ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ, ದ ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಸಿ ಅಂತ. ನೋಡಿ, ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಸಿ ಯಾವುದಪ್ಪ ಅಂತ ಅಂದರೆ ಸಿಟ್ರಿಕ್ ಆ್ಯಸಿಡು, ಆಸ್ಕಾರ್ಬಿಕ್ ಆ್ಯಸಿಡು, ಲ್ಯಾಕ್ಟಿಕ್ ಆ್ಯಸಿಡು ಅಥವಾ ಟಾರ್ಟಾರಿಕ್ ಆ್ಯಸಿಡು ಅಂತ. 2017ರಲ್ಲಿ ಗ್ರೂಪ್ ಸಿಯಲ್ಲಿ SDಯಲ್ಲಿ ತುಂಬ ಪ್ರಶ್ನೆಗಳು ಬಂದಿದ್ದಾವೆ ಸೈನ್ಸಿಂದ. ಯಾಕೆಂದರೆ ಅವಾಗ ಏನಾಗಿತ್ತು ಅಂತಂದರೆ ಸೈನ್ಸ್ ಡೇ ಇತ್ತು, ಫೆಬ್ರವರಿ 28ರಂದು. ನೀವು ಯಾರಾದರೂ ಬರೆದಿರೋ ಗೊತ್ತಿರುತ್ತೆ. ಫೆಬ್ರವರಿ 28ರಂದು ಪರೀಕ್ಷೆ ನಡೆದಿತ್ತು. ಅರೌಂಡ್ 30 to 32 ಕ್ವಶನ್ಸ್ ಡೈರೆಕ್ಟಾಗಿ ಸೈನ್ಸಿಂದ ಕೇಳಿಬಿಟ್ಟಿದ್ರು. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಸೈನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ದ ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಸಿ ಯಾವುದಪ್ಪ ಅಂತಾರೆ? ಆಸ್ಕಾರ್ಬಿಕ್ ಆ್ಯಸಿಡು. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ವೆಯ್ಟ್ ಆಫ್ ಆ್ಯನ್ ಆವರೇಜ್ ಅಡಲ್ಟ್ ಹ್ಯೂಮನ್ ಬ್ರೈನ್ ಅಂತ. ತುಂಬ ಈಸಿ, ಆದರೆ ಏನು ಮಾಡ್ತೀರಾ ಅಂತ ಅಂದರೆ ಆಪ್ಷನ್ಸನ್ನು ನೋಡಿ ಟಫ್ ಇದೆ ಸರ್ ಅಂತ ಹೇಳ್ತೀರಾ. 1 kg ಇರುತ್ತಾ, 1.3 to 1.4 kg ಇರುತ್ತಾ, 2 kg ಇರುತ್ತಾ ಅಥವಾ 500 ಗ್ರಾಮ್ ಇರುತ್ತಾ ಅಂತ. ವಾಟ್ ಈಸ್ ದ ವೆಯ್ಟ್ ಆಫ್ ದನ್ ಆವರೇಜ್ ಹ್ಯೂಮನ್ ಅಡಲ್ಟ್ ಬ್ರೈನ್ ಅಂತ. ಎಷ್ಟು kg ಇರುತ್ತಪ್ಪ ಅಂತ ಅಂದರೆ ಇದು 1.3ರಿಂದ 1.4 kg ಇರುತ್ತೆ. ಈಸಿ ಪ್ರಶ್ನೆ ಇದು. ಎಲ್ಲರೂ ಕೂಡ 500 ಗ್ರಾಮ್ಸ್ ಹಾಕ್ತವ್ರೆ ಆಪ್ಷನ್ಸು. ಯಾವನ 500 ಗ್ರಾಮ್ ಆನ್ಸರ್ ಹಾಕಿದ್ದೀರಾ ಎಲ್ಲರೂ ಕೂಡ ಹೋಗಿ ಆರ್ಮಿ ಬಾರ್ಡರ್ಗೆ ಹೋಗ್ಬಿಡಿ, ಸತ್ತೋಗ್ಬಿಡಿ. ಅರೌಂಡ್ 1.3 to 1.4 kg ಇರುತ್ತೆ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ವಿಚ್ ಹಾರ್ಮೋನ್ ಈಸ್ ನೌನ್ ಆಸ್ ದ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ ಅಂತ. ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ ಅಂತ. ಇನ್ಸುಲಿನ್ನು, ಅಡ್ರಿನಲಿನ್ನು, ಈಸ್ಟ್ರೋಜನ್ ಮತ್ತು ಆಕ್ಸಿಟೋಸಿನ್ ಅಂತ ಕೊಟ್ಟಿದ್ದಾರೆ. ಫೈಟ್ ಆರ್ ಫ್ಲೈಟ್ ಅಂತ ಎಂತಕ್ಕಂಥ ಹಾರ್ಮೋನ್ ಯಾವುದು ಅಂತ. ಹೋರಾಡು ಅಥವಾ ಓಡಿ ಹೋಗು ಅಂತ. ಯಾವುದು? ಓಡಿ ಹೋಗು ಅಂದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಅಡ್ರಿನಲಿನ್ ಅಂತ. ಓಕೆನಾ? ಅಡ್ರಿನಲಿನ್ ಹಾರ್ಮೋನ್. ಹೋರಾಡಬೇಕು ಇಲ್ಲಾಂದರೆ ಓಡೋಗಬೇಕು, ಅದು ಯಾವುದಪ್ಪ ಅಂತ ಅಂದರೆ ಆಪ್ಷನ್ ಬಿ, ಅಡ್ರಿನಲಿನ್ ಹಾರ್ಮೋನ್ ಅಂತ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಬೈಲ್ ಜ್ಯೂಸ್ ಈಸ್ ಸ್ಟೋರ್ಡ್ ಇನ್ ವಿಚ್ ಆರ್ಗನ್ ಅಂತ ಕೊಟ್ಟಿದ್ದಾರೆ. ಬೈಲ್ ಜ್ಯೂಸ್ ಯಾವ ಅಂಗದಲ್ಲಿ ಸಂಗ್ರಹ ಆಗುತ್ತೆ ಅಂತ. ಲಿವರು, ಪ್ಯಾಂಕ್ರಿಯಾಸ್, ಗಾಲ್ ಬ್ಲಾಡರು ಮತ್ತು ಸ್ಟೊಮಕ್ ಅಂತ. ನೋಡಿ ತುಂಬ ಇಂಪಾರ್ಟೆಂಟು. ಎಲ್ಲಪ್ಪ ಆಗುತ್ತೆ ಇದು ಅಂತ ಅಂದರೆ ಪಿತ್ತಕೋಶದಲ್ಲಿ ಆಗುತ್ತೆ ಬೈಲ್ ಜ್ಯೂಸ್. ಅಂದರೆ ಬೈಲ್ ಜ್ಯೂಸು ಏನು ಮಾಡುತ್ತೆ ಅಂತ ನಮಗೆ ನಮ್ಮ ಒಂದು ಆಹಾರವನ್ನು ನಾವೇನು ತಗೊಳ್ತೇವೆ ಅದು ಬೈಲ್ ಜ್ಯೂಸ್ ಜೊತೆ ಮಿಕ್ಸ್ ಆಗಿ ಡೈಜೆಷನ್ ಆಗುತ್ತೆ, ಜೀರ್ಣಕ್ರಿಯೆ ಆಗುತ್ತೆ. ಎಲ್ಲಿರುತ್ತಪ್ಪ ಅಂತ ಪಿತ್ತಕೋಶದಲ್ಲಿ ಇರುತ್ತೆ ಇದು. ಆಪ್ಷನ್ ಸಿ, ಗಾಲ್ ಬ್ಲಾಡರ್ಲಿರುತ್ತೆ. ತುಂಬ ಇಂಪಾರ್ಟೆಂಟ್. ಅದೇ ಕೊನೆಯ ಪ್ರಶ್ನೆ,
ಇದಕ್ಕಾದರೂ ಆನ್ಸರ್ ಮಾಡಿರಿ, ಒಬ್ಬರಾದರೂ ಆನ್ಸರ್ ಮಾಡಿರಿ. ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ಬಾಡಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ಫಿಲ್ಟರಿಂಗ್ ಬ್ಲಡ್ ಆ್ಯಂಡ್ ಫಾರ್ಮಿಂಗ್ ಯೂರಿನ್ ಅಂತ. ತುಂಬ ಈಸಿ ಇದೆ, ಒಬ್ಬರಾದರೂ ಆನ್ಸರ್ ಮಾಡಿ ನೋಡೋಣ. ಇದನ್ನು ಆಲ್ರೆಡಿ ಕವರ್ ಮಾಡಿದ್ದೇನೆ, ಬಟ್ ಇವತ್ತಾದರೂ ಆನ್ಸರ್ ಮಾಡ್ತೀರಾ ಇಲ್ಲ ನೋಡೋಣ. ಮತ್ತು ಇವತ್ತಿನ PDF ನೋಡಿ, ಮೇಯ್ನಾಗಿ ಇವತ್ತಿನ PDF ನಿಮಗೇನಾದರೂ ಬೇಕು ಅಂತ ಅಂದರೆ ಉದ್ಯೋಗ್ ಜೀವನ್ 1-2 ನೋಡಿ ಇಲ್ಲಿ ಕೊಟ್ಟಿದ್ದೇನೆ. ಉದ್ಯೋಗ್ ಜೀವನ್ 1-2 ಇಲ್ಲೊಂದ್ಸಲಿ ಮಾರ್ಕ್ ಮಾಡ್ತೇನೆ, ನೀವು ನೋಡ್ಕೊಂಬಿಡಿ. ಉದ್ಯೋಗ್ ಜೀವನ್ 1-2 ಅಂತ. ಓಕೆನಾ? ಈ ಒಂದು ಇಮೇಲ್ ಐಡಿಗೆ ನೀವು ಏನು ಮಾಡಬೇಕು ಅಂತ ಅಂದರೆ ಕಾಂಟ್ಯಾಕ್ಟ್ ಮಾಡಬೇಕು. ಯಾವ PDF ಬೇಕು, ಸೈನ್ಸ್ ಬೇಕಾ, ಹಿಸ್ಟ್ರಿ ಬೇಕಾ, ಕರೆಂಟ್ ಅಫೇರ್ಸ್ ಬೇಕಾ, ಎಲ್ಲ PDFಗಳಿದ್ದಾವೆ. ಯಾವ್ದು ಬೇಕು ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.